ನಮಸ್ಕಾರ. ನಮ್ಮ ಪ್ರಾಚೀನ ಕಥೆಗಳಲ್ಲಿ ವೀರರು, ದೊಡ್ಡ ದೊಡ್ಡ ಸಂಘರ್ಷಗಳು ಮತ್ತು ದೈವಿಕ ಶಕ್ತಿಗಳೇ ಪಾತ್ರಧಾರಿಗಳಾಗಿದ್ದ ಒಂದು ಯುಗದ ಬಗ್ಗೆ ಹೇಳಲಾಗಿದೆ. ಅದೇ ದ್ವಾಪರ ಯುಗ. ಬನ್ನಿ, ಆ ಕಾಲದ ಕಥೆಯನ್ನೊಮ್ಮೆ ನೋಡ್ಕೊಂಡು ಬರೋಣ. ಈ ವಿಷಯವನ್ನ ಶುರು ಮಾಡೋಕ್ಕೆ ಮುಂಚೆ ಒಂದು ಕ್ಷಣ ಯೋಚನೆ ಮಾಡಿ ನೋಡಿ. ಕಾಲ ಅನ್ನೋದು ನೇರವಾಗಿ ಮುಂದೆ ಹೋಗುವ ಬದಲು ಒಂದು ವೃತ್ತದ ಹಾಗೆ ಸುತ್ತುತ್ತಲೇ ಇದ್ರೆ, ನಮ್ಮ ಇತಿಹಾಸ, ನಮ್ಮ ಭವಿಷ್ಯ ಎಲ್ಲವೂ ಮತ್ತೆ ಮತ್ತೆ ಮರುಕಳಿಸುತ್ತಾ ಹೋದ್ರೆ, ಈ ಒಂದು ಆಲೋಚನೆಯೇ ಹಿಂದೂ ಕಾಲಗಣನೆಯ ಮೂಲಾಧಾರ. ಹಾಗಿದ್ರೆ ಈ ಚಕ್ರದ ಒಂದೊಂದು ಭಾಗಕ್ಕೂ ಒಂದು ಹೆಸರಿದೆ, ಅದನ್ನೇ ಯುಗ ಅಂತ ಕರೆಯೋದು. ಇದು ಕೇವಲ ಸಮಯವನ್ನ ಅಳೆಯುವ ಒಂದು ಮಾಪಕ ಅಲ್ಲ, ಬದಲಾಗಿ ಆ ಕಾಲದ ಮಾನವೀಯತೆಯ ನೈತಿಕ ಮತ್ತು ಆಧ್ಯಾತ್ಮಿಕ ಸ್ಥಿತಿ ಹೇಗಿತ್ತು ಅಂತ ತೋರಿಸೋ ಒಂದು ಕನ್ನಡಿ ಇದ್ದಾಗೆ. ಈ ಯುಗಗಳು ಹೇಗೆ ಕೆಲಸ ಮಾಡ್ತವೆ ಅಂತ ಅರ್ಥ ಮಾಡ್ಕೊಳ್ಳಕ್ಕೆ ನಾವು ಈ ಬ್ರಹ್ಮಾಂಡದ ಸಮಯ ಚಕ್ರವನ್ನ ಒಮ್ಮೆ ನೋಡಬೇಕು. ಇದರಿಂದ ನಮಗೆ ನಮ್ಮ ಅಸ್ತಿತ್ವದ ಒಂದು ದೊಡ್ಡ ಚಿತ್ರಣ ಸಿಗುತ್ತೆ. ಇಲ್ಲಿ ಒಟ್ಟು 4 ಯುಗಗಳು. ಎಲ್ಲವೂ ಶುರುವಾಗೋದು ಸತ್ಯಯುಗದಿಂದ. ಇದು ಸತ್ಯ ಮತ್ತು ಪರಿಪೂರ್ಣತೆಯ ಕಾಲ. ನಂತರ ಬರೋದು ತ್ರೇತಾಯುಗ. ಇಲ್ಲಿ ಧರ್ಮ ಸ್ವಲ್ಪ ಕಡಿಮೆ ಆಗುತ್ತೆ. ಅದರ ನಂತರ ನಾವೀಗ ಚರ್ಚೆ ಮಾಡ್ತಿರೋ ದ್ವಾಪರಯುಗ. ಮತ್ತು ಕೊನೆಯದಾಗಿ ನಾವೀಗ ಜೀವಿಸ್ತಿರೋ ಕಲಿಯುಗ, ಅಂದ್ರೆ ಕತ್ತಲೆಯ ಯುಗ. ಬನ್ನಿ, ಈ ಚಕ್ರದ 3ನೇ ಹಂತದ ಮೇಲೆ ನಮ್ಮ ಗಮನವನ್ನಿಡೋಣ. ಧರ್ಮ ಹೇಗೆ ಕುಸಿಯುತ್ತಾ ಬಂತು ಅಂತ ಅರ್ಥ ಮಾಡ್ಕೊಳ್ಳೋಕ್ಕೆ ಇದೊಂದು ಒಳ್ಳೆ ಉದಾಹರಣೆ. ಸತ್ಯಯುಗದಲ್ಲಿ ಧರ್ಮ ಅನ್ನೋದು 4 ಕಾಲುಗಳ ಮೇಲೆ ಗಟ್ಟಿಯಾಗಿ ನಿಂತಿತ್ತು, ಅಂದ್ರೆ ಪರಿಪೂರ್ಣವಾಗಿತ್ತು. ಆದರೆ ಒಂದೊಂದು ಯುಗ ಕಳೆದಂತೆ ಅದು ಒಂದೊಂದು ಕಾಲನ್ನು ಕಳ್ಕೊಳ್ತಾ ಬಂತು. ದ್ವಾಪರ ಯುಗ ಬರುವಷ್ಟರಲ್ಲಿ ಧರ್ಮ ಕೇವಲ 2 ಕಾಲುಗಳ ಮೇಲೆ ನಿಂತಿತ್ತು, ಅಂದ್ರೆ ನೈತಿಕ ಶಕ್ತಿ ಅರ್ಧಕ್ಕರ್ಧ ಕುಸ್ತು ಹೋಗಿತ್ತು. ಸರಿ, ದ್ವಾಪರ ಯುಗ ಅನ್ನೋದು ಒಂದು ರೀತಿ ಟರ್ನಿಂಗ್ ಪಾಯಿಂಟ್ ಇದ್ದಾಗೆ. ಇಲ್ಲಿ ಒಳ್ಳೆತನ ಇನ್ನೂ ಇತ್ತು, ಆದರೆ ಅದೇ ಸಮಯದಲ್ಲಿ ದುರಾಸೆ, ಅಸೂಯೆ ಅಂತಹ ಕೆಟ್ಟ ಗುಣಗಳು ಕೂಡ ಸಮಾಜದಲ್ಲಿ ಆಳವಾಗಿ ಬೇರೂರಲು ಶುರುವಾಗಿದ್ವು. ಇದು ಒಳಿತು ಮತ್ತು ಕೆಡುಕಿನ ನಡುವೆ ಇದ್ದ ಒಂದು ಸೂಕ್ಷ್ಮ ಸಮತೋಲನದ ಸಮಯ. ಆದ್ರೆ ಈ ಯುಗ ಅಂದ್ರೆ ಬರೀ ನೈತಿಕ ಅವನತಿ ಅಂತ ಅಂದುಕೊಳ್ಳಬೇಡಿ. ಇದು ಮಹಾನ್ ವೀರರ ಕಾಲ, ಅತ್ಯಂತ ಶಕ್ತಿಶಾಲಿ ರಾಜ್ಯಗಳ ಕಾಲ ಮತ್ತು ನಮ್ಮ ಕಲ್ಪನೆಗೂ ಮೀರಿದ ತಾಂತ್ರಿಕ ಅದ್ಭುತಗಳಿದ್ದ ಕಾಲ ಕೂಡ ಹೌದು. ಒಮ್ಮೆ ಕಲ್ಪನೆ ಮಾಡಿಕೊಳ್ಳಿ, ಹಸ್ತಿನಾಪುರ, ಇಂದ್ರಪ್ರಸ್ಥದಂತಹ ದೊಡ್ಡ ದೊಡ್ಡ ನಗರಗಳು, ಆಕಾಶದಲ್ಲಿ ಹಾರಾಡುವ ವಿಮಾನಗಳು ಮತ್ತೆ ಅಸ್ತ್ರಗಳ ಮೂಲಕ ಪ್ರಕೃತಿಯನ್ನೇ ನಿಯಂತ್ರಿಸುತ್ತಿದ್ದ ಯೋಧರು. ಅಬ್ಬಾ, ಎಂಥ ಅದ್ಭುತ ಜಗತ್ತು ಅಲ್ವಾ? ಆದರೆ ವಿಪರ್ಯಾಸ ಅಂದ್ರೆ ಇಷ್ಟೆಲ್ಲ ಇದ್ರೂ ಮಾನವೀಯ ಮೌಲ್ಯಗಳು ಮಾತ್ರ ಕುಸಿಯುತ್ತಿದ್ವು. ಸರಿ, ಹಾಗಿದ್ರೆ ಈ ಇಡೀ ಯುಗದ ಕಥೆಯನ್ನೇ ಬದಲಾಯಿಸಿದ ಆ ಪ್ರಮುಖ ಪಾತ್ರಗಳ ಕಡೆಗೆ ಬರೋಣ. ಅವರ ನಿರ್ಧಾರಗಳೇ ಇತಿಹಾಸದ ದಿಕ್ಕನ್ನೇ ಬದಲಾಯಿಸಿದ್ವು. ಭೂಮಿ ಮೇಲೆ ಅಧರ್ಮ ತುಂಬಿ ತುಳುಕಿದಾಗ ಧರ್ಮವನ್ನ ಮತ್ತೆ ಸ್ಥಾಪಿಸೋಕೆ ದೈವಶಕ್ತಿಯೇ ಮುಂದೆ ಬರಬೇಕಾಯ್ತು. ಆಗ ವಿಷ್ಣುವಿನ ಅವತಾರವಾಗಿ ಶ್ರೀಕೃಷ್ಣ ಜನಿಸಿದ. ಅವನ ಉದ್ದೇಶ ಒಂದೇ ಆಗಿತ್ತು: ಕುಸಿಯುತ್ತಿರುವ ಈ ಜಗತ್ತಿನಲ್ಲಿ ಧರ್ಮಕ್ಕೆ ಮತ್ತೆ ಜೀವ ತುಂಬುದು. ಈ ಇಡೀ ನಾಟಕದ ಕೇಂದ್ರಬಿಂದು ಬೇರೆ ಯಾರೂ ಅಲ್ಲ, ಕುರುವಂಶದ ರಾಜಕುಮಾರರು. ಒಂದು ಕಡೆ ಧರ್ಮವೇ ಉಸಿರಾಗಿದ್ದ 5 ಪಾಂಡವರು, ಇನ್ನೊಂದು ಕಡೆ ಅಸೂಯೆ ಮತ್ತು ಅಧಿಕಾರದ ದಾಹದಿಂದ ಕುರುಡಾಗಿದ್ದ 100 ಕೌರವರು. ಇದು ಕೇವಲ ಅಣ್ಣ ತಮ್ಮಂದರ ಜಗಳವಾಗಿರಲಿಲ್ಲ, ಇದು 2 ಬೇರೆ ಬೇರೆ ಸಿದ್ಧಾಂತಗಳ ನಡುವಿನ ಸಂಘರ್ಷವಾಗಿತ್ತು. ಆ ಅಸೂಯೆ ಅನ್ನೋದು ನಿಧಾನವಾಗಿ ದ್ವೇಷವಾಗಿ ಮಾರಿ, ಆ ದ್ವೇಷವೇ ಒಂದು ದೊಡ್ಡ ಭಯಾನಕ ಯುದ್ಧಕ್ಕೆ ಕಾರಣವಾಯಿತು. ಇದು ಬರೀ ರಾಜ್ಯಕ್ಕಾಗಿ ನಡೆದ ಯುದ್ಧವಾಗಿರಲಿಲ್ಲ, ಇದು ಧರ್ಮ ಮತ್ತು ಅಧರ್ಮದ ನಡುವಿನ ಒಂದು ನಿರ್ಣಾಯಕ ಹೋರಾಟವಾಗಿತ್ತು. ಆ ಮಹಾಯುದ್ಧಕ್ಕೆ ಕಿಡಿ ಹೊತ್ತಿಸಿದ್ದು ಕೇವಲ ಒಂದು ಪಗಡೆಯಾಟ. ಅಸಲಿಗೆ ಅದೊಂದು ಆಟವೇ ಆಗಿರಲಿಲ್ಲ. ಪಾಂಡವರನ್ನ ಅವಮಾನಿಸಿ ಅವರ ಎಲ್ಲವನ್ನೂ ಕಸಿದುಕೊಳ್ಳೋಕೆ ದುರ್ಯೋಧನ ಮತ್ತು ಶಕುನಿ ಸೇರಿ ಹೆಣದ ಒಂದು ಕುತಂತ್ರದ ಬಲೆ ಅದು. ಆ ಒಂದೇ ಒಂದು ದಿನ ಇಡೀ ಯುಗದ ಹಣೆಬರಹವನ್ನೇ ಬರೆಯಿತು. ಅದರ ಪರಿಣಾಮವೋ ಭಯಾನಕವಾಗಿತ್ತು. ಪಾಂಡವರು ತಮ್ಮ ರಾಜ್ಯ, ಸಂಪತ್ತು, ಸ್ವಾತಂತ್ರ್ಯ ಎಲ್ಲವನ್ನೂ ಕಳೆದುಕೊಂಡು ಬರೋಬ್ಬರಿ 13 ವರ್ಷಗಳ ಕಾಲ ಕಠಿಣ ವನವಾಸವನ್ನ ಅನುಭವಿಸಬೇಕಾಯಿತು. ಈ ಅವಮಾನವೇ ಯುದ್ಧದ ಬೆಂಕಿಗೆ ಮತ್ತಷ್ಟು ತುಪ್ಪ ಸುರಿಯಿತು. ಕೊನೆಗೂ ಯುದ್ಧದ ದಿನ ಬಂದೇ ಬಿಟ್ಟಿತು. ಕುರುಕ್ಷೇತ್ರದ ನೆಲದಲ್ಲಿ ಮಹಾನ್ ಯೋಧ ಅರ್ಜುನನಿಗೆ ಎದುರುಗಡೆ ಕಂಡಿದ್ದೇನು ಗೊತ್ತಾ? ತನ್ನ ಸ್ವಂತ ಗುರುಗಳು, ಅಜ್ಜ, ಅಣ್ಣ ತಮ್ಮಂದಿರು. ಇವರನ್ನೆಲ್ಲ ನೋಡಿ ಅವನು ಕುಸಿದು ಹೋದ. ಧರ್ಮಕ್ಕಾಗಿ ಸ್ವಂತ ಜನರನ್ನೇ ಕೊಲ್ಲೋದು, ಇದು ಎಂಥ ಧರ್ಮ? ಈ ಗೊಂದಲದಲ್ಲಿ ಅವನು ಸಂಪೂರ್ಣವಾಗಿ ಮುಳುಗಿಹೋದ. ಆಗ ಆ ನಿರ್ಣಾಯಕ ಕ್ಷಣದಲ್ಲಿ ಅವನ ಸಾರಥಿಯಾಗಿದ್ದ ಶ್ರೀಕೃಷ್ಣ ಅರ್ಜುನನಿಗೆ ಕರ್ತವ್ಯ ಅಂದ್ರೇನು,
ಧರ್ಮ ಅಂದ್ರೇನು ಅಂತ ವಿವರಿಸ್ದ. ನಿನ್ನ ವೈಯಕ್ತಿಕ ಸಂಬಂಧಗಳಿಗಿಂತ ಧರ್ಮ ಅನ್ನೋದು ತುಂಬಾ ದೊಡ್ಡದು, ಅದಕ್ಕಾಗಿ ನಿಲ್ಲೋದು ನಿನ್ನ ಕರ್ತವ್ಯ ಅಂತ ಬೋಧಿಸಿದ. ಈ ಸಂಭಾಷಣೆಯೇ ಇಂದು ನಾವೆಲ್ಲ ಓದುವ ಪವಿತ್ರ ಭಗವದ್ಗೀತೆಯಾಯಿತು. ಕೃಷ್ಣನ ಮಾತು ಕೇಳಿ ಅರ್ಜುನ ಬಿಲ್ಲು ಎತ್ತಿದ. ಇತಿಹಾಸದ ಅತಿದೊಡ್ಡ ಯುದ್ಧ ಶುರುವಾಯಿತು. ಆದರೆ ಈ ಯುದ್ಧದ ಗೆಲುವಿನಲ್ಲಿ ಸಂಭ್ರಮಕ್ಕಿಂತ ಹೆಚ್ಚಾಗಿ ಶೋಕವೇ ತುಂಬಿತ್ತು ಮತ್ತು ಇದು ಒಂದು ಇಡೀ ಯುಗದ ಅಂತ್ಯಕ್ಕೂ ಕಾರಣವಾಯಿತು. ಕೇವಲ 18 ದಿನಗಳು, ಅಷ್ಟರಲ್ಲೇ ಲಕ್ಷಾಂತರ ಯೋಧರು ಪ್ರಾಣಬಿಟ್ರು. ಒಂದು ಇಡೀ ಪೀಳಿಗೆಯೇ ನಾಶವಾಗಿ ಹೋಯಿತು. ಯುದ್ಧ ಮುಗಿದಾಗ ಗೆಲುವಿನ ಸಂಭ್ರಮ ಇರಲಿಲ್ಲ, ಕೇವಲ ಸ್ಮಶಾನ ಮೌನ ಆವರಿಸಿತು. ಪಾಂಡವರು ಯುದ್ಧವನ್ನ ಗೆದ್ದಿರ್ಬೋದು, ಆದರೆ ಅವರು ತೆತ್ತ ಬೆಲೆ ಮಾತ್ರ ಅಷ್ಟಿಷ್ಟಲ್ಲ. ಭೀಷ್ಮ, ದ್ರೋಣ, ಕರ್ಣರಂಥ ಮಹಾನ್ ಯೋಧರು ಇತಿಹಾಸದ ಪುಟ ಸೇರಿದ್ರು. ಇಡೀ ಜಗತ್ತು ತನ್ನ ಶ್ರೇಷ್ಠ ವೀರರನ್ನೇ ಕಳೆದುಕೊಂತು. ಹೀಗೆ ವೀರರ ಯುಗವು ಅಂತ್ಯಗೊಂಡು. ಯುದ್ಧದ ನಂತರ ಶ್ರೀಕೃಷ್ಣನು ತನ್ನ ಅವತಾರವನ್ನ ಮುಗಿಸಿ ಭೂಲೋಕವನ್ನ ತೊರೆದ. ಅವನು ಹೋದ ತಕ್ಷಣವೇ ಅವನು ಕಟ್ಟಿದ್ದ ಆ ಭವ್ಯವಾದ ದ್ವಾರಕಾ ನಗರಿ ಸಂಪೂರ್ಣವಾಗಿ ಸಮುದ್ರದಲ್ಲಿ ಮುಳುಗಿಹೋಯಿತು. ಇದು ಕೇವಲ ಒಂದು ನಗರ ಮುಳುಗಿದ್ದಲ್ಲ, ಇಡೀ ದ್ವಾಪರಯುಗವೇ ಅಂತ್ಯಗೊಂಡಿದ್ದರ ಒಂದು ದುರಂತಮಯ ಸಂಕೇತವಾಗಿತ್ತು. ಹಾಗಿದ್ರೆ ಈ ಎಲ್ಲಾ ಕಥೆಗಳು ಕೇವಲ ಕಲ್ಪನೆನಾ, ಪ್ರಾಚೀನ ಪುರಾಣಗಳ, ಅಥವಾ ನಮ್ಮ ಇತಿಹಾಸದ ಮರೆತುಹೋದ ಪುಟಗಳ? ಆಶ್ಚರ್ಯ ಅಂದ್ರೆ ಇವತ್ತಿನ ವಿಜ್ಞಾನ ನಮ್ಗೆ ಕೆಲವು ಕುತೂಹಲಕಾರಿ ಸುಳಿವುಗಳನ್ನ ಕೊಡ್ತಿದೆ. ಎಲ್ಲಿದ ನೋಡಿ, ಒಂದು ಕುತೂಹಲಕಾರಿ ವಿಷಯ ಇದೆ. ಇಂದಿನ ದ್ವಾರಕಾ ನಗರದ ಸಮುದ್ರ ತೀರದಲ್ಲಿ ಸಂಶೋಧಕರು ನೀರೊಳಗೆ ಮುಳುಗಿ ಹೋಗಿರುವ ಒಂದು ಇಡೀ ಪ್ರಾಚೀನ ನಗರದ ಅವಶೇಷಗಳನ್ನು ಪತ್ತೆ ಮಾಡಿದ್ದಾರೆ. ಈ ಕಟ್ಟಡಗಳು ಸಾವಿರಾರು ವರ್ಷಗಳಷ್ಟು ಹಳೆಯವು ಅಂತ ಹೇಳಲಾಗ್ತಿದೆ. ಹಾಗಾದ್ರೆ ಇಲ್ಲಿ ಒಂದು ಪ್ರಶ್ನೆ ಹಾಗೆಯೇ ಉಳಿಯುತ್ತೆ. ಮಹಾಭಾರತದಲ್ಲಿ ಹೇಳಿರೋ ಆ ದ್ವಾರಕಾನೇ ಇದಾ? ದ್ವಾಪರಯುಗದ ಕಥೆಯೋ ಕೇವಲ ಒಂದು ಪುರಾಣದ ಕಥೆನಾ, ಅಥವಾ ಸಮುದ್ರದ ಆಳದಲ್ಲಿ ಮಲಗಿರೋ ನಮ್ಮದೇ ಇತಿಹಾಸನ? ಇದಕ್ಕೆ ಉತ್ತರವನ್ನ ಬಹುಶಃ ಕಾಲವೇ ನೀಡಬೇಕಷ್ಟೆ.